ನೋಡು ಭದ್ರ, ಈಗ ನಾನು ಹೇಳ್ದಷ್ಟು ನೀನ್ ಮಾಡ್ಬೇಕಷ್ಟೆ. ವಿದ್ಯೆನ ಚೆನ್ನಾಗಿ ಬೆಂಗಳೂರೆಲ್ಲ ಸುತ್ತಾಡ್ಸ್ಕೊಂಡು ಒಂದಷ್ಟು ಶಾಪಿಂಗ್ ಗೀಪಿಂಗ್ ಮಾಡ್ಕೊಂಡು ಆಮೇಲೆ ಊರ್ಗ್ ಹೋಗ್ಬಾ. ಆಯ್ತು ಬಿಡಕ್ಕ, ನೀವೆಲ್ಲಾರು ಈಟ್ ಹೇಳಿದ್ಮೇಲೆ ನಾನು ಇಲ್ಲ ಅನ್ನಕ್ಕಾಯ್ತದೆ. ನನ್ನ ಅಮ್ಮಿನ ಇಡೀ ಬೆಂಗಳೂರು ಸುತ್ತಿಸ್ಕೊಂಡು ಊರ್ಗೋಯ್ತೀನಿ. ನೋಡು ಇವಾಗ ಗುಡ್ ಬಾಯ್ ನನ್ನ ತಮ್ಮ. ಮುದ್ದು ಸೊಸೆ, ಮುದ್ದು ಸೊಸೆ. ಅಲ್ಲ, ಇವ್ರು ಬೆಂಗಳೂರಿಗೆ ಹೋದವರು ಒಂದು ಫೋನ್ ಗೀನ್ ಮಾಡೋದು ಬೇಡವೆ? ಪಾಪ ಅದೆಲ್ಲೆಲ್ಲಿ ಇದ್ದಾರೋ, ಒಂದ್ ಕಿತ ನೀವೇ ಫೋನ್ ಮಾಡ್ಬಿಡಿ. ಅದು ದಿಟ್ವೆಯ. ಅಪ್ಪಯ್ಯ, ಹೇಳಪ್ಪಯ್ಯ. ಅಲ್ಲಯ್ಯ, ಬೆಂಗಳೂರಿಗೆ ಹೋದ್ರಲ್ಲ, ಒಂದು ಫೋನ್ ಗೀನ್ ಮಾಡ್ಬೇಕಾ ಬೇಡವಾ ನೀವು? ಎಲ್ಲಿದ್ದೀರಿ? ಅಪ್ಪಯ್ಯ, ನಾವಿಲ್ಲಿ ಭಾಗ್ಯಕ್ಕನ್ ಮನೆಗೆ ಬಂದಿದ್ದೀವಿ. ಪರವಾಗಿಲ್ಲಕ್ಕಲ್ಲ. ಸರಿ, ಎಲ್ರು ಸಂದಾಗಿದ್ದಾರೆ? ಇಲ್ಲೇ ಭಾಗ್ಯಕ್ಕ ಅದೇ, ಕೊಡ್ತೀನಿ ನೋಡು, ಮಾತಾಡು. ಕೊಡು. ಹೇಗಿದ್ದೀರಾ ಚಿಕ್ಕಪ್ಪ? ನಾವು ಸಂದಾಗಿದ್ದೀವಿ ಕಣವ. ನೀವ್ ಹೆಂಗಿದ್ದೀರಿ? ಮಕ್ಕಳು, ಅತ್ತೆ, ಮಾವ ಎಲ್ಲ ಸಂದಾಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ ಚಿಕ್ಕಪ್ಪ. ನೋಡು, ನಿನ್ ತಮ್ಮಯ್ಯ ನಿಮ್ ಮಟ್ಟಿಗೆ ಹೋಯ್ತೀವಿ ಅಂತ ನಮ್ಮ ಹತ್ರ ಹೇಳೇ ಇಲ್ಲ, ಹಂಗೆ ಹೊಂಟ್ಬಿಟ್ಟವನು. ಅಯ್ಯೋ, ಅವನು ಇಲ್ಲಿಗೆ ಬರೋ ಪ್ಲಾನ್ ಅಲ್ಲಿ ಏನು ಇರ್ಲಿಲ್ಲ ಚಿಕ್ಕಪ್ಪ. ನನಗೆ ರೋಡಲ್ಲಿ ಸಿಕ್ಕಿದ್ಮೇಲೆ ಬೈದ್ ಹೇಳ್ಕೊಂಡ್ ಬಂದಿರೋದ್ ನಾನು. ಹೌದೇ? ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು. ಆಮೇಲೆ ನಿಮ್ಮ ಅವರಿದ್ರೆ ಹೊಸಿ ಫೋನ್ ಕೊಡವ. ಹಾ, ಇಲ್ಲೇ ಇದ್ದಾರೆ ಚಿಕ್ಕಪ್ಪ, ಕೊಡ್ತೀನಿ ತಡೀರಿ. ಈ ಸಲ ಟಿಕೆಟ್ ನಿಮ್ಗೆ ಅಂತೆ? ಓಡಾಟ ಜೋರಾಗಿದೆಯಾ ಹೇಗೆ? ಹೌದು ಬೀಗ್ರೆ, ಈಗ ಜನಸೇವೆ ಮಾಡ್ಬೇಕು ಅಂದ್ರೆ ಅಧಿಕಾರ ಬೇಕೇ ಬೇಕಲ್ವೇ? ಖಂಡಿತ ಒಳ್ಳೇದಾಗತ್ತೆ ಬಿಗ್ರೆ. ಜನರಿಗೆ ನಿಮ್ಮ ಮೇಲೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ನೀವು ಗೆದ್ದೇ ಗೆಲ್ತೀರಿ ಬಿಡಿ. ಎಲ್ಲ ಭಗವಂತನ ಇಚ್ಛೆ. ನೋಡಮ್ಮ ಏನಾದದು. ಒಂದ್ ನಿಮಿಷ ಬಿಗ್ರೆ, ಕುಸುಮ ಕೊಡ್ತೀನಿ. ಹಲೋ, ಏನಣ್ಣ ನೀವು ನಮ್ಮನ್ನೆಲ್ಲಾರನ್ನೂ ಮರ್ತು ಬಿಟ್ಟಿದ್ದೀರಾ? ಬೆಂಗಳೂರು ತನಕ ಬರ್ತೀರಾ, ಮನೆಗೆ ಬರಲ್ಲ ನೀವು? ಚೇಚೆ, ಹಂಗೇನಿಲ್ಲವಾ. ನೋಡವ, ನಾನು ಬೆಂಗಳೂರಿಗೆ ಬಂದಾಗೆಲ್ಲ ಈ ಕ್ಷೇತ್ರದ ಕೆಲಸ, ನಮ್ಮ ಪಕ್ಷದ ಕೆಲಸ ಅಂತ ಬರ್ತೀನಿ. ನಿಮ್ ಮನೆಗೆ ಹೊರಡುವ ಅನ್ನೋಷ್ಟರಲ್ಲಿ ಕತ್ಲಾಗ್ಬಿಟ್ಟಿರ್ತದೆ. ಏನ್ ಮಾಡೋದು, ವಾಪಸ್ಸು ಮಂಡ್ಯ ಕಡೆಗೆ ಹೊಂಟ್ಬಿಡ್ತೀನಿ. ಕೊನೆ ಪಕ್ಷ ನೀವು MLA ಆದ್ಮೇಲಾದ್ರೂ ನಮ್ಮ ಮನೆಗೆ ಬರ್ಬೇಕು ಹೇಳಿದ್ದೀನಿ. ಗ್ಯಾರಂಟಿ ಬರ್ತೀನಿ ಬಿಡವಾ. ಓ, ಅಂದಂಗೆ ನನ್ನ ತಮ್ಮ ಗೋವಿಂದ ಇದ್ದಾನಲ್ಲ, ಅವನ ಮಗನ ಮದುವೆ ಸೆಟ್ ಆಗದವ. ಹೇಳ್ತೀನಿ, ಮನೆಯವರೆಲ್ಲ ಬಂದ್ಬಿಡ್ಬೇಕು. ಹ್ಞೂ, ಭದ್ರಾ ಹೇಳ್ತಾ ಇದ್ದ, ಖಂಡಿತ ಬರ್ತೀನಿ. ನಿಮ್ಮನೆ ಫಂಕ್ಷನ್ ನಾವು ತಪ್ಪಿಸ್ಕೊಳಕ್ ಆಗತ್ತಾ? ನೀವು ಸುಮ್ಮನೆ ಬಿಡ್ತೀರಾ ನಮ್ಮನ್ನ? ಹಾ, ಸರಿ ಕಣವ. ನೀವೆಲ್ಲರೂ ಕೂಟೆ ಮಾತಾಡಿ ನಂಗೆ ಬಹು ಸಂತೋಷ ಆಯ್ತು. ನಮಗೂ ಅಷ್ಟೇ. ಇವರಿಬ್ರು ಬಂದಿದ್ದು, ನಿಮ್ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ಎಷ್ಟು ದಿನ ಆಗೋಗಿತ್ತು. ಬನ್ನಿ, ಭದ್ರಂಗ್ ಕೊಡ್ತೀನಿ, ತಗೋಬನ್ನಿ. ಅಪ್ಪಯ್ಯ. ಹಾ, ಸರಿ ಕಣ್ಲ ಮಗ, ಆರಾಮಾಗಿದ್ಬಿಟ್ಟು ಬನ್ರಿ. ಸರಿ ಅಪ್ಪಯ್ಯ. ಮೋನ, ಅವ್ರಿಬ್ರು ಬಾಗಿನ ಮನೆಗೆ ಹೋಗೋರಂತ. ಬತ್ತಾರ್ ಬಿಡು. ಒಳ್ಳೆ ಕೆಲ್ಸನೇ ಮಾಡೋರೆ ಬಿಡಿ. ಅಮ್ಮೆ, ಫೋನ್ ಬರ್ತದ ನೋಡಮ್ಮ ಇಲ್ಲಿ. ಅಮ್ಮೆ, BHA ಅಂದ್ರೆ ಏನಮ್ಮೆ? ಅಯ್ಯಯ್ಯೋ, ಭವಾನಿ ಅಕ್ಕ ಫೋನ್ ಮಾಡ್ತವ್ರೆ. ಈಗ ನಾನೇನಪ್ಪ ಮಾಡ್ಲಿ? ಇದ್ಯಾಕಮ್ಮೆ, ಫೋನ್ ಎತ್ ಮಾತಾಡು. ಅದು ನನ್ ಫ್ರೆಂಡು ಭಾವನಾ ಅಂತ, ಊಟ ಮಾಡ್ತಿದೀವಲ್ಲ ಆಮೇಕಿಂದ ಮಾತಾಡ್ತೀನಿ. ಅಮ್ಮೆ, ಯಾರಾದ್ರೂ ನಮಗ್ ಫೋನ್ ಮಾಡ್ತಾರೆ ಅಂತಂದ್ರೆ ನಮ್ಮೆಲ್ಲಿರೋ ಪಿರುತಿ ವಿಶ್ವಾಸಕ್ಕೆ ಅಲ್ವೇ? ಫೋನ್ ಎತ್ ಮಾತಾಡಮ್ಮೆ. ಇಲ್ಲ ಗೌಡ್ರೆ, ನಾನು ಆಮೇಕಿಂದ ಮಾತಾಡ್ತೀನಿ. ಕೊಡಮೇಲೆ ಅದೇನ್ ಅರ್ಜೆಂಟ್ ಇದ್ದೋ ಏನೋ, ನಾನೇ ಮಾತಾಡ್ತೀನಿ, ಕೊಡಿಲಿ. ಪರವಾಗಿಲ್ಲ ಭದ್ರ,
ಊಟ ಮುಗಿಸಿದ್ಮೇಲೆ ಮಾಡ್ತಾಳೆ. ಸರಿ ಮಾವ. ಹೇಳು ವಿದ್ಯಾ. ಭವಾನಿ ಅಕ್ಕ, ಅವಾಗ್ಲೇ ನಿಮ್ ತಮ್ಮ ಇದ್ರು, ಅದಕ್ಕೆ ಫೋನ್ ರಿಸೀವ್ ಮಾಡಕ್ ಆಗಿರ್ಲಿಲ್ಲ. ಅವ್ರ ಮುಂದೆ ಮಾತಾಡಕ್ ಆಗಕ್ಕಿಲ್ಲ ಅಲ್ವೇ, ಅದಕ್ಕೆ. ಅಲ್ಲಾಕ ಫೋನ್ ಮಾಡಿದ್ರಿ, ಏನಾದ್ರೂ ಅರ್ಜೆಂಟ್ ವಿಷಯ ಐತೆ? ಏನಿಲ್ಲ ವಿದ್ಯಾ, ನೀನ್ ಫೋನೇ ಮಾಡ್ಲಿಲ್ಲ ಅಲ್ವಾ, ನಿನ್ ಮನೆಯವ್ರ ಹತ್ರ ಮಾತಾಡಿ ನನ್ನ ಮನೆಗೆ ಕರ್ಸ್ಕತೀನಂತ ಹೇಳಿದ್ದೆ ಅಲ್ವಾ, ಏನಾದ್ರೂ ಮಾತಾಡಿದ್ಯಾ ಏನು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಭವಾನಿ ಅಕ್ಕ, ನಿಮ್ಮ ಆಸೆ ಖಂಡಿತವಾಗ್ಲೂ ನೆರವೇರ್ತದೆ, ಆದ್ರೆ ಅದಕ್ಕೆ ಹಸಿ ಟೈಮ್ ತಗೋತದೆ. ಈಗ ದಿಢೀರ್ ಅಂತ ಮಾತಾಡ್ಬೇಕು ಅಂತ ಹೇಳಿದ್ರೆ ಆಗ ಕೆಲ್ಸನೂ ಆಗಕ್ಕಿಲ್ಲ ಆಮೇಲೆ. ನೀ ಹೇಳ್ತಾ ಇರೋದೆಲ್ಲ ಸರಿನೇ ವಿದ್ಯಾ, ಆದ್ರೆ ಈ ತವ್ರ ಮನೆ ಅನ್ನೋ ಆಸೆ ಹೆಣ್ಮಗಿಗೆ ಒಂದ್ ಕಿಟ ಹುಟ್ಟಿದ್ಮೇಲೆ ಆ ಆಸೆನ ಬೇರೆ ಯಾವ್ದ್ರಿಂದ ನೆರವೇರ್ತದ ಹೇಳು? ಅಕ್ಕ, ನನಗ್ ನಿಮ್ ಮನಸ್ಥಿತಿ ಅರ್ಥ ಆಯ್ತದೆ, ಆದ್ರೆ ಈಗಿನ ಪರಿಸ್ಥಿತಿ ನಮ್ ಪರವಾಗಿಲ್ಲ. ಯೋನ್ ಮಾಡೋದು? ಹೋಗ್ಲಿ ಬಿಡು, ನಾನು ಹಣೆಯಲ್ಲಿ ಏನ್ ಬರ್ದದೋ ಅದೇ ಆಯ್ತದೆ. ಸುಭಾಸನ್ ಮದ್ವೆ ತಯಾರಿ ಜೋರೇ? ಹೌದಕ್ಕ, ನಾವು ಬೆಂಗಳೂರಿಗೆ ಬಂದಿದೀವಿ, ನಮ್ ಭಾಗ್ಯ ಅದಕ್ಕೆ ಮನೇಲಿ ಇದ್ದೀವಿ. ಅಯ್ಯೋ ಹೌದೇ, ನಾನು ಫೋನ್ ಮಾಡಿದ್ದು ಏನಾದ್ರು ತೊಂದರೆ ಆಯ್ತಾ? ಅಯ್ಯಯ್ಯೋ ಅಕ್ಕ, ಯಾಕಂಗ ಅನ್ಕೋತೀರಾ? ಯಾವ ತೊಂದ್ರೆನೂ ಇಲ್ಲ, ಏನೂ ಇಲ್ಲ. ನೀನ್ ನನ್ಗೆ ಮಾತು ಕೊಟ್ಮ್ಯಾಗೆ ನನ್ನ ಮನ್ಸಲ್ಲಿ ನಾನು ತವ್ರ ಮನೆಗೆ ಹೋಯ್ತೀನಿ ಅನ್ನೋ ಆಸೆ ಚಿಗ್ರೊಡ್ದು ಎಮ್ಮರವಾಗದೆ. ನೀನ್ ಮಾಡ್ತೀಯ ಅಂತ ನಂಗೆ ಗೊತ್ತು, ಆದ್ರೆ ಈ ಹಾಳಾದ ಮನ್ಸು ಕೇಳಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಪರವಾಗಿಲ್ಲ ಅಕ್ಕ, ಎಲ್ಲದಕ್ಕೂ ಕಾಲ ಅನ್ನೋದು ಕೂಡ್ ಬರ್ಬೇಕು. ಆ ಕಾಲ ಒಂದ್ ಕೂಡ್ ಬಂದ್ಬಿಟ್ರೆ ಆಗೋ ಟೈಮ್ಗೆ ಯಾರು ನಿಲ್ಸಕ್ಕಾಗಿಲ್ಲ. ಅಮೇ, ಅಕ್ಕ, ಗೌಡ್ರು ಕೂಗ್ತವ್ರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಪಾಪ ಭವಾನಿ ಅಕ್ಕ. ಅಮೇ, ಹಾ ಬಂದೆ ಗೌಡ್ರೆ. ಹಾಯ್ ನಂದಿನಿ, ಸಾರಿ ಹೊಸಿ ತಡ ಆಗೋಯ್ತು. ಇಟ್ಸ್ ಓಕೆ, ನಾನು ಶಾಪಿಂಗ್ ಮುಗಿಸ್ಕೊಂಡು ಜಸ್ಟ್ ಬಂದೆ. ಶಾಪಿಂಗ್ ಹೋಗಿದ್ದೆ, ಏನ್ ವಿಶೇಷ? ವಿಶೇಷ ಏನು ಇಲ್ಲ, ನಿಮ್ಗೆ ಏನಾದ್ರೂ ಗಿಫ್ಟ್ ತಗೋಬೇಕು ಅಂತ ಅನ್ಸ್ತು, ಅದಕ್ಕೆ. ಹೌದೇ, ಹಂಗಾರೆ ನಾನೇನು ಗಿಫ್ಟ್ ತರ್ಲಿಲ್ವಲ್ಲ. ಪರವಾಗಿಲ್ಲ ಬಿಡಿ, ನೀವ್ ಸಿಕ್ಕಿದಿರಲ್ಲ, ಇದನ್ನೇ ದೊಡ್ಡ ಗಿಫ್ಟ್ ಅಂತ ಅನ್ಕೋತೀನಿ. ಹಂಗ್ ನೋಡೋದಾದ್ರೆ ನನ್ ಪಾಲಿಗೆ ಕಾಸ್ಟ್ಲಿಯಸ್ಟ್ ಗಿಫ್ಟ್ ಅಂದ್ರೆ ಅದು ನೀವೇಯಾ. ನೋಡಿ, ನಿಮ್ ಹಾರ್ಟ್ ಒಳಗಡೆ ನನ್ಗೊಬ್ಳಿಗ್ ಮಾತ್ರ ಜಾಗ ಕೊಟ್ರೆ ಅದೇ ನೀವ್ ನನಗೆ ಕೊಡೋ ದೊಡ್ಡ ಗಿಫ್ಟ್. ಜಾಗ ಇಲ್ವಾ? ಅಯ್ಯೋ ನಂದಿನಿ, ನಿಜ ಹೇಳ್ಬೇಕು ಅಂದ್ರೆ ನನ್ ಮನ್ಸ್ನಾಗ ಏನಾರ ಒಂದ್ ಹುಡ್ಗಿಗ್ ಜಾಗ ಅದೇ ಅಂದ್ರೆ ಅದ್ ನಿನಗ್ ಮಾತ್ರನೇಯ. ನೀನ್ ಇನ್ನು ಜಾಗದ ಬಗ್ಗೆ ಮಾತಾಡ್ತಾ ಇದೀಯ, ನಾನ್ ಮನ್ಸ್ನಾಗೆ ದೇವಸ್ಥಾನನೇ ಕಟ್ಬಿಟ್ಟಿವ್ನಿ. ನಂಗಿಷ್ಟ ಸಾಕು. ಅಂದ್ಹಾಗೆ ನಾನ್ ನಿಮ್ಗೋಸ್ಕರ ಒಂದ್ ಫೋನ್ ಗಿಫ್ಟ್ ತಂದಿದ್ದೀನಿ. ನಂದಿನಿ, ಈಟೆಲ್ಲ ಯಾಕೆ ತರಕ್ ಹೋದೆ ನೀನು? ನಿಮ್ಗಿಷ್ಟ ಆಯ್ತಾ? ನಂದಿನಿ, ನೀನ್ ತಂದಿದಿ ಅನ್ನಕ್ಕೆ ಇಷ್ಟ ಆಗದೆ ಇರ್ತದೆ, ಚಾನೆ ಇಷ್ಟ ಆಯ್ತು. ಇದಕ್ಕೆ ಏಟ್ ದುಡ್ಡು ಆತು? ಕಾಸ್ಟ್ಲಿ ಏನಿಲ್ಲ, ಜಸ್ಟ್ 1.5 lakhs. ಇದಕ್ಕೆ 1.5 ಲಕ್ಷವೇ? ಅಷ್ಟೇ ಬಿಡಿ. ಅಷ್ಟೇ? ಹಾಗೆ ನಿಮ್ಗೆ ಅಂತ ಒಂದಷ್ಟು ಡ್ರೆಸ್ಸಸ್ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಗಷ್ಟೇ ಅಲ್ಲ, ಅತ್ತೆ ಮತ್ತೆ ಚಿತ್ರ ಅತ್ತಿಗೂ ತಗೊಂಡ್ ಬಂದಿದ್ದೀನಿ. ಏನು, ಅವ್ರಿಗೂ ತಕ ಬಂದಿದೀಯಾ? ಹಾ, ಅವರು ನನ್ನ ಅತ್ತೆ ಮತ್ತೆ ಅಸ್ಗೆ ಅಲ್ವಾ, ಅವ್ರಿಗೆ ತಗೊಂಡ್ ಬಂದ್ರೆ ಏನ್ ತಪ್ಪು? ಅದೇನಂದ್ರೆ ನಾನಿವತ್ತು ಜ್ಯುವೆಲ್ರಿ ಶಾಪಿಂಗ್ ಹೋಗಿದ್ದೆ, ಆಗ ಅವ್ರ ನೆನ್ಪಾಯ್ತು, ಅದಕ್ಕೆ ತಗೊಂಡ್ ಬಂದೆ. ಒಂದ್ ನಿಮಿಷ ಇರಿ. ಇದು ಅಕ್ಕೆಗೆ ಓಲೆ, ಹಾಗೆ
ಇದ್ರಲ್ಲಿ ಅತ್ತೆಗೆ ರಿಂಗ್. ಇದನ್ನೇನಾರ ನಮ್ಮ ಅಮ್ಮಂಗ್ ತಗೊಂಡೋಗ್ ಕೊಟ್ರೆ ಇದ್ರ ಬೆಲೆ ನೋಡಕ್ಕಿಲ್ಲ. ಇದ್ರಿಂದ ನಿನ್ ಪ್ಯೂರಿಟಿ ಅದಲ್ಲ ಅದನ್ನ ನೋಡ್ತಾರೆ. ಎತ್ತಾಗಿ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಖುಷಿ ಪಡ್ತಾರೆ ನಂದಿನಿ. ಹಾ, ನಂಗ್ ಹಸ್ವಾಗ್ತಿದೆ. ಏನಾದ್ರೂ ತಿನ್ನಲ್ವಾ? ಹಾ, ಧಾರಾಳವಾಗಿ ನಿನ್ಗೇನ್ ಬೇಕು ಎಲ್ಲ ಆರ್ಡರ್ ಮಾಡು. ವೇಟರ್, ಅಯ್ಯೋ, ಫೋನ್ ಓಪನ್ ಮಾಡಿ ನೋಡ್ಲಿಲ್ಲ ನೀವು? ಮತ್ತೆ ಭದ್ರ, ವಿದ್ಯನ್ ಕರ್ಕೊಂಡು ಯಾವ ಕಡೆ ಹೊರಟಿದ್ಯಾ ಈಗ? ಎಲ್ಲೂ ಇಲ್ಲ ಕಣಕ, ಹಿಂಗೆ ಊರ್ಗ್ ಹೋಯ್ತಿದೀವಿ ಅಷ್ಟೇ. ಇದೇನಿದು, ಆಸೆ ತೋರಿಸಿ ಮೋಸ ಮಾಡ್ತಿದ್ಯಾ? ನಾನೇನ್ ಮೋಸ ಮಾಡ್ತಾ ಇದ್ದೀನಕ್ಕ? ಮತ್ತಿನ್ನೇನಪ್ಪ, ಬೆಂಗಳೂರಿಗೆ ಕರ್ಕೊಂಡ್ ಬಂದು ಯಾವ ಜಾಗನೂ ತೋರಿಸ್ದೆ ಹಾಗೆ ಕರ್ಕೊಂಡು ಹೋಗೋದು ಅಂದ್ರೆ ಮೋಸ ತಾನೆ. ಪಾಪಚಿ, ನಮ್ ವಿದ್ಯನ್ ಮನ್ಸಲ್ಲಿ ಎಷ್ಟು ಆಸೆ ಇದೆಯೋ. ಅಕ್ಕ, ಅದು ಅದು ಇಲ್ಲ ಇದು ಇಲ್ಲ, ಇಡೀ ಬೆಂಗಳೂರು ತೋರಿಸ್ಕೊಂಡು ಹೋಗ್ಬೇಕು ನೀನು. ವಿದ್ಯಾ, ನಿಂಗೇನಾಗಿದೆ? ಅವ್ನ್ ಊರ್ ಹೋಗೋಣ ಅಂದ ತಕ್ಷಣ ನೀನು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿಯಾ? ನೋಡು ಭದ್ರ, ಒಂದು ವಿಷಯ ತಿಳ್ಕೊ. ಹೆಣ್ಮಕ್ಳಿಗೆ ಮನ್ಸಲ್ಲಿ ಬೆಟ್ಟದಷ್ಟು ಆಸೆ ಇರುತ್ತೆ. ಆದ್ರೆ ಎಷ್ಟೋ ಸಲ ಅವ್ರ ಮನ್ಸು ಬಿಚ್ಚಿ ಹೇಳ್ಕೊಳಲ್ಲ ಅಷ್ಟೇ. ಅವ ತೋರ್ಸ್ಬಾರ್ದು ಅಂತ ಏನಿಲ್ಲ, ಊರಲ್ಲಿ ಹೊಸಿ ಕೆಲ್ಸಗಳವ ಅಷ್ಟೇ. ಹೌದು, ಅದು ಅಲ್ದೆ ನಮ್ ಸುಭಾಸ್ ಅಣ್ಣಂದು ಲಗ್ನ ಬೇರೆ ಅದೇ, ಅದಕ್ಕೆಲ್ಲ ಇವರೇ ಓಡಾಡ್ಬೇಕು. ಇನ್ನೊಂದ್ ಕಿತ ಬರ್ತೀವಿ ಬಿಡಿ. ಅಯ್ಯೋ, ಇವಳ್ದೊಳ್ಳೆ ಚೆನ್ನಾಗಿದೆ ಅತ್ತೆ. ವಿದ್ಯಾ, ಜೀವನ ಪೂರ್ತಿ ಕೆಲಸ ಅನ್ನೋದು ಇದ್ದೇ ಇರುತ್ತೆ, ಹಾಗಂತ ಬೇರೆದೆಲ್ಲ ಬಿಟ್ಟು ಕೂತ್ಕೊಳಕ್ಕಾಗತ್ತಾ? ಮತ್ತಿನ್ ಯಾವಾಗ ಬರ್ತಿರೋ ಏನೋ, ನಿನ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ನಿರು. ನೋಡು ಭದ್ರ, ಈಗ ನಾನು ಹೇಳ್ದಷ್ಟು ನೀನ್ ಮಾಡ್ಬೇಕಷ್ಟೆ. ವಿದ್ಯೆನ ಚೆನ್ನಾಗಿ ಬೆಂಗಳೂರೆಲ್ಲ ಸುತ್ತಾಡ್ಸ್ಕೊಂಡು ಒಂದಷ್ಟು ಶಾಪಿಂಗ್ ಗೀಪಿಂಗ್ ಮಾಡ್ಕೊಂಡು ಆಮೇಲೆ ಊರ್ಗ್ ಹೋಗ್ಬಾ. ಆಯ್ತು ಬಿಡಕ್ಕ, ನೀವೆಲ್ಲಾರು ಈಟ್ ಹೇಳಿದ್ಮೇಲೆ ನಾನು ಇಲ್ಲ ಅನ್ನಕ್ಕಾಯ್ತದೆ. ನನ್ನ ಮೀನಾ ಇಡೀ ಬೆಂಗಳೂರು ಸುತ್ತಿಸ್ಕೊಂಡು ಊರ್ಗ್ ಹೋಯ್ತೀನಿ. ನೋಡು, ಇವಾಗ ಗುಡ್ ಬಾಯ್ ನನ್ನ ತಮ್ಮ. ಗೌಡ್ರೆ, ನಿಮಗಿಷ್ಟ ಆಗಿರೋ ಕಲರ್ ಸೀರೆನೆ ನಾನು ಆಯ್ಕೊಂಡಿದ್ದೀನಿ. ಇದೇನಿದು, ಇವಳು ಉಟ್ಕೊಂಡಿರೋ ಸೀರೆನ ಇಷ್ಟು ಖುಷಿ ಖುಷಿಯಾಗಿ ನೋಡ್ಕೊಳ್ತಿದ್ದಾಳಲ್ಲ, ಯಾವತ್ತೂ ಸೀರೆನೇ ಹಾಕೊಂಡಿಲ್ಲ ಅನ್ನೋ ತರ. ಏನಕ್ಕಿರ್ಬೋದು?